ಸರ್ಕಲ್ನಲ್ಲಿ ಒಂದು ಆಕಳನ್ನು ಇಟ್ಕೊಂಡು ಪ್ರತಿಭಟನೆ ಯಾಕೆ ಮಾಡ್ಲಾತಿದ್ರಪ್ಪ ಅಂದ್ರೆ ಇದು ಯಾವ ಹಿಂದೂ ವಿರೋಧಿನೂ ಅಲ್ಲ, ಮುಸಲ್ಮಾನ ವಿರೋಧಿನೂ ಅಲ್ಲ, ಯಾವ ಕ್ರೈಸ್ತ ಧರ್ಮದ ವಿರೋಧಿನೂ ಅಲ್ಲ, ಯಾವ ಪಕ್ಷದ ಪರವಾಗಿಯೂ ಅಲ್ಲ, ಯಾವ ಪಕ್ಷದ ವಿರೋಧವಾಗಿಯೂ ಅಲ್ಲ. ಯಾಕಂದ್ರೆ ಇವತ್ತು ನೀವು ನೋಡ್ಲಾತ್ರಿ, ಹಿಂದೂ ಮುಸ್ಲಿಮರ ಜಗಳ ಬರುವುದೇ ಒಂದು ಆಕಳು ದನಗಳನ್ನ ಕಡಿತಾರಂತೇಳಿ ಎಲ್ಲ ಕೆಲವೊಂದು ಸಂಘಟನೆಗಳು ಹೋಗಿ ಆಕಳುಗಳನ್ನ ಹಿಡಿದು ಕಸಾಯಖಾನೆಗೆ ಒಯ್ಲಕತ್ತೀರಿ ಅಂತೇಳಿ ಅವ್ರನ್ನ ತೆಗೆದುಕೊಂಡು ಹೋಗಿ ಕೇಸ್ ಮಾಡೋದು. ನೀವು ಮುಸಲ್ಮಾನರು ಆಕಳ ನಾವು ಪೂಜೆ ಮಾಡೋ ಆಕಳನ್ನ ನೀವು ಕಡಿತೀರಿ, ಹಿಂದೂದವ್ರು ಹೇಳ್ತಾರ ನಾವು ಪೂಜೆ ಮಾಡೋ ಆಕಳನ್ನ ನಾವು ಮಹಾಲಕ್ಷ್ಮಿ ತಿಳ್ಕೊತೀವಿ, ತಾಯಿ ಅಂತ ತಿಳ್ಕೊತೀವಿ, ಗೋಮಾತೆ ಅಂತ ತಿಳ್ಕೊತೀವಿ, ಅದನ್ನ ನೀವು ಒಯ್ದು ಮುಸಲ್ಮಾನರು ಕಳೆದು ತಿಂತೀರಿ ಅಂತೇಳಿ ಮುಸಲ್ಮಾನರ ವಿರುದ್ಧ ಆರೋಪಗಳು ಕೇಳಿ ಬಂದಾಗ ಬಹಳಷ್ಟು ಕಡೆ ಮುಸಲ್ಮಾನರು ಹೇಳತ್ತಾರೆ, ಈಗ ನಾವು ಆಕಳಗಳನ್ನು ಕಡಿಯುವುದನ್ನು ಮತ್ತು ತಿನ್ನುವುದನ್ನು ಬಿಡ್ತೀವಿ, ನೀವು ಮಾರೋದನ್ನು ಬಿಡ್ರಿ ಅಂತೇಳಿ ರೈತರಿಗೆ ಹೇಳ್ತಾರೆ. ಮತ್ತೇನು ಹೇಳ್ತಾರಪ್ಪ ಅಂತಂದ್ರೆ, ಈಗ ಗೋಮಾತೆ ನೀವು ಅಷ್ಟು ಗೋ ಬಗ್ಗೆ ಪ್ರೀತಿ ಇದ್ರ ಮ್ಯಾಲೆ ಬಿಜೆಪಿ ಸರ್ಕಾರ ನಿಮ್ಮದೇ ಐತಿ, ನೀವು ಗೋವಂಡ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡ್ರಿ, ನಾವು ಕಡಿದು ಬಿಡ್ತೇವೆ ತಿನ್ನೋದು ಬಿಡ್ತೇವತ್ತ ಅವ್ರು ಹೇಳ್ತಾರ. ಆದ್ರೆ ಅವ್ರು ಹೇಳೋದ್ರಲ್ಲಿ 100ಕ್ಕೆ 100 ಸತ್ಯ ಐತಿ. ಆದ್ರ ಬಹಳಷ್ಟು ರಾಜಕಾರಣ ಏನ್ ಮಾಡ್ತಾರಪ್ಪ, ರಾಜಕಾರಣಿಗಳು ಅಂದ್ರೆ ಕೆಲವೊಬ್ರು ಜಾತಿ ಮತ್ತೆ ಜಗಳ ಹಚ್ಚೋ ಸಲುವಾಗಿ ಕೇಸರಿ ಶಾಲನ್ನ ಯೂಸ್ ಮಾಡ್ತಾರ. ಇಲೆಕ್ಷನ್ ಬಂದಾಗ ರಾಜಕಾರಣ ಮಾಡ್ತಾರ, ಇಲೆಕ್ಷನ್ ಬಂದಾಗ ಮುಸಲ್ಮಾನ ಹಿಂದೂ ಅಂತ ತರ್ತಾರ. ನಿಮ್ಮ ಬಾಯಲ್ಲಿ ಇವತ್ತು ಹಿಂದೂ ಹೋರಾಟಗಾರರ ಕೇಳ್ತೀನಿ, ಕರ್ನಾಟಕದಲ್ಲಿ ಮುಸಲ್ಮಾನರೇ ಬಹಳಷ್ಟು ಕಡೆ ಏನು ಹೋರಾಟ ಮಾಡ್ಯಾರಪ್ಪ ಅಂತಂದ್ರ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿದ್ರೆ ಮುಸಲ್ಮಾನರು ಹೋರಾಟ ಮಾಡ್ಯಾರ. ಎಲ್ಲೂ ಹಿಂದೂಗಳು ಎಲ್ಲಿ ಒಂದು ಕಡೆನೂ ದೊಡ್ಡ ರಾಜಕಾರಣಿಗಳು ದೊಡ್ಡವರು ಯಾರು ಒಬ್ಬರು ಬಾಯಾಗು ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡ್ರತ್ ಬಂದಿಲ್ಲ. ಯಾಕಪ್ಪ ಅಂತಂದ್ರ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದ, ಇದು ಎಲ್ಲ ರಾಜಕೀಯ ಪಿತೂರಿಗೋಸ್ಕರ, ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಹಿಂದೂ ಮುಸ್ಲಿಮರ ಜಗಳ ಹಚ್ಚಿ ಧರ್ಮದ ಬಗ್ಗೆ ನಡುವೆ ಜಗಳ ಹಚ್ಚುವಂತ ಕೆಲಸ ರಾಜಕಾರಣಿಗಳು ಮಾಡತ್ತಾರ. ಇವತ್ತು ರಾಮಸೇನದವ್ರಿಗೆ ಮತ್ತು ಬಜರಂಗ ದಳದವ್ರಿಗೆ ಎಷ್ಟು ಹಿಂದೂ ಪರ ಸಂಘಟನೆಗಳಿದಾವು, ಏನು ಬಾಯಾಗೇನು ಉಂಡಿ ಹಿಡ್ಕೊಂಡು ಕೂತೀರ ಎಲ್ಲರೂ. ಇವತ್ತು ನಾವು ಯಾವುದು ಸಂಘಟನೆಗಾರಲ್ಲ, ನಾವು ಸಾಮಾಜಿಕ ಹೋರಾಟಗಾರರು. ಈ ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡ್ರಿ, ಅವ್ರು ಕಡಿದು ಬಿಟ್ಬಿಡ್ತಾರ, ತಿನ್ನೋದು ಬಿಟ್ಬಿಡ್ತಾರ. ನೀವು ಮಾರುದು ಬಿಡ್ರಿ ಅನ್ನೋಕ್ಕಿಂತ ನೀವು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಿದ್ರ ಕಡೆಯಂಗೆ ಇಲ್ಲ. ಅವರು ಕಡಿದ್ರೆ ಜೈಲಿ ಹೋಗ್ತದ ಭಯ ಇರ್ತದ. ಅದಕ್ಕೆ ಮ್ಯಾಲೆ ಬಿಜೆಪಿ ಸರ್ಕಾರ ಐತಿ. ಮಾನ್ಯ ಮೋದಿಜಿ ಅವರೇ, ಯೋಗಿ ಆದಿತ್ಯನಾಥ್ ಅವರೇ ಇವತ್ತೆಲ್ಲ ಹೇಳ್ತಾರ BP ಎಲ್ಲ ಜಾಸ್ತಿ ಬಿಜೆಪಿ ಸರ್ಕಾರ ಹೊರಗಿನ ದೇಶಕ್ಕೆ ರಫ್ತು ಮಾಡ್ತಾರೆ ಅಂತ ಹೇಳ್ತಾರ. ನೀವೇ ಅಕಸ್ಮಾತ್ ಗೋವನ್ನ ಏನಾದರೂ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿದ್ರೆ ನಿಮ್ಗೆ ಏನು ಬಿಜೆಪಿ ಸರ್ಕಾರಕ್ಕೆ ಏನು ತೊಂದರೆ ಐತ್ಯಾ, ಏನು ಲಾಸ್ ಐತೆ ಅಂತೇಳಿ ಜನ ಕೇಳಕತ್ತಾರೆ. ಇದು ನನ್ನ ಪ್ರಶ್ನೆ ಅಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಗೋಮಾತೆಯನ್ನು ಕರ್ಕೊಂಡು ಬಂದು ಆಕಳುಗಳಾಗಲಿ ಎತ್ತುಗಳಾಗಲಿ ಆಕಳ ಕರುಗಳನ್ನಾಗಲಿ ಕಡಿಬಾರ್ದು ಅಂತಂದ್ರೆ ನೀವು ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಿ. ನಾ ಹೇಳ್ತೀನಿ, ಇವತ್ತು ಎಲ್ಲಾರ ಯಾವ ರಾಜಕಾರಣಿಗಳ ಹೆಸರು ತಗೊಳಂಗಿಲ್ಲ. ನೀವು ಹೇಳ್ಬೋದು, ನಾನು 1000 ಆಕಳ ಸಾಕಿನಿ, 2000 ಆಕಳ ಸಾಕಿನಿ, ನಾ ಗೋಮಾತೆಯಿಂದ ಆಶೀರ್ವಾದದಿಂದ ಆರಿಸಿ ಬಂದಿನಿ ಅಂತ ಹೇಳ್ತೀನಿ. ಆ 7 ಬಾಯಿಯ ವ್ಯಕ್ತಿಯಲ್ಲಿ ಒಂದು ದಿವಸ ಆದರೂ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡ್ರಿ ಅಂತ ಹೇಳಕ್ಕೆ ಒಂದು ದಿವಸ ಅವ್ರು ಹೇಳಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಾಗ್ತದ ಇಲ್ಲಿ ರಾಜಕೀಯ ಪ್ರೇರಿತವಾಗಿ ನೀವು ಭಾಷಣ ಮಾಡ್ತೀರಿ ಅಂತೇಳಿ. ಅದಕ್ಕೆ ನಾವೇನು ಹೇಳ್ತೇವಪ್ಪ, ಇವತ್ತು ಇಲ್ಲಿ ನಮ್ಮ ಹೋರಾಟದ ಮುಸಲ್ಮಾನರು ಅದಾರ, ಹಿಂದೂಗಳು ಅದಾರ, ಎಲ್ಲರೂ ಅದೇವಿ. ಇಲ್ಲಿ ನಾವು ಹಿಂದೂ ಧರ್ಮಕ್ಕಾಗಿ ಅವ್ರು ಮುಸಲ್ಮಾನ ಧರ್ಮಕ್ಕಾಗಿ ಹೋರಾಟ ಇಲ್ಲಿ ಮಾಡಕತ್ತೀವಿ. ನಾವು ಸಾಮಾಜಿಕ ಕಳಕಳಿಯಿಂದ ಸಾಮಾಜಿಕ ಹೋರಾಟ ಮಾಡತ್ತೀವಿ, ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡತ್ತೇಳಿ. ಅದಕ್ಕೆ ಇವತ್ತು ನಾವು ರಾಜ್ಯ ಸರ್ಕಾರದ ಮೂಲಕ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಇವತ್ತು ಮನವಿ ಮಾಡ್ಕೊಳಕತ್ತೀವಿ. ನಮ್ಮೆಲ್ಲ ಹಿಂದೂ ಹೋರಾಟಗಾರರಿಗೆ ಹೇಳ್ತೀನಿ, ಹಿಂದೂ ಹೋರಾಟಗಾರರು ಅಷ್ಟೇ ಅಲ್ಲ, ಇವತ್ತು ಏನಪ್ಪ ಅಂದ್ರೆ ಈ ಗೋವನ್ನು ರಕ್ಷಿಸುವಲ್ಲಿ ಮುಸಲ್ಮಾನರು ಅವ್ರ ಪಟ್ಟು ಹೋರಾಟ ಮಾಡ್ಲಾತಾರ. ನೀವು ಸೋಷಿಯಲ್ ಮೀಡಿಯಾದಾಗ ನೋಡ್ಬೋದು, ನೀವು ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಿ ನಾವು ತಿಳಿದು ಬಿಡ್ತೀವಿ ಅಂತ ಬಹಳಷ್ಟು ಜನ ಹೇಳಕತ್ತಾರ. ಅದಕ್ಕೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತಲ್ಲ, ಹಿಂದೂಗಳಿಗೆ ಏನಪ್ಪಾ ಅಂದ್ರೆ ನೀವು ಏನು ನಿಮ್ಮ ಆಕಳನ್ನು ನೀವು ಪೂಜೆ ಮಾಡ್ತೀರಿ, ಲಕ್ಷ್ಮಿ ಅಂತ ಪೂಜೆ ಮಾಡ್ತೀರಿ, ತಾಯಿ ಅಂತ ಪೂಜೆ ಮಾಡ್ತೀರಿ, ಗೋಮಾತೆ ಅಂತ ಪೂಜೆ ಮಾಡ್ತೀರಿ. ನೀವು ನಿಮ್ಗೆ ಅದು ಗೋ ಮೇಲೆ ಅಷ್ಟು ಪ್ರೀತಿ ಇತ್ತಂದ್ರೆ ಗೋಗಳನ್ನ ಹತ್ಯೆ ಮಾಡೋದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ನೀವೆಲ್ಲರೂ ಕೂಡ ಬೀದಿಗಿಳಿದು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರೆ, ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಿದ್ರೆ ಗೋಗಳನ್ನ ಎಲ್ಲರೂ ಕಡಿದು ಬಿಡ್ತಾರೆ, ತಿಳಿದು ಬಿಡ್ತಾರೆ ಅಂತೇಳಿ ಇವತ್ತು ನಾವು ನಮ್ಮೆಲ್ಲ ಸಾಮಾಜಿಕ ಹೋರಾಟಗಾರರು ಈ ಒಂದು ಹೋರಾಟವನ್ನು ಮಾಡಕತ್ತೀವಿ. ಈಗ
ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಆ ಒಂದು ಮನವಿ ಮುಟ್ಟಿಸುವಂಥ ಕೆಲಸ ಮಾಡಕತ್ತೀವಿ. ಅದಕ್ಕೆ ಈ ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಅದೇ ಬಗ್ಗೆ ಎಲ್ಲ ಇತ್ತು. ಗೋಮಾತೆಯನ್ನು ಘೋಷಣೆ ಮಾಡಿ, ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿ, ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿ, ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿ. ಯಾರು ಇಲ್ಲಿ ಮಹಾರಾಜ ಅಲ್ಲೇ ಬೇಕು, ನ್ಯಾಯ ಬೇಕು. ಗೋವನ್ನು ರಕ್ಷಿಸಿ ದೇಶವನ್ನು ಉಳಿಸಿ, ಗೋವನ್ನು ರಕ್ಷಿಸಿ ದೇಶವನ್ನ ಉಳಿಸಿ, ಗೋವನ್ನು ರಕ್ಷಿಸಿ ದೇಶವನ್ನ ಉಳಿಸಿ. ಕಾರ್ಯಾಲಯಕ್ಕೆ ನಾವು ಇಂದು ಒಂದು ಪಾದಯಾತ್ರೆಯ ಮೂಲಕ ನಾವು ಒಂದು ಘೋಷಣೆಯನ್ನು ಕೂಗುತ್ತಾ ನಾವು ಒಂದು ಮನವಿಯನ್ನು ಕೊಡಲಿಕ್ಕೆ ನಾವು ಜಿಲ್ಲಾಧಿಕಾರಿ ಘೋಷಣೆ ಮಾಡಿ, ಘೋಷಣೆ ಮಾಡಿ, ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿ, ಘೋಷಣೆ ಮಾಡಿ, ಘೋಷಣೆ ಮಾಡಿ, ಘೋಷಣೆ ಮಾಡಿ, ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿ, ಘೋಷಣೆ ಮಾಡಿ, ಘೋಷಣೆ ಮಾಡಿ, ಘೋಷಣೆ ಮಾಡಿ. ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲ ಸೇರ್ಕೊಂಡು ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟದಲ್ಲಿ ಯಾವುದೇ ಹಿಂದೂ ಆಗಲಿ ಮುಸಲ್ಮಾನರಾಗಲಿ, ಮುಸಲ್ಮಾನರ ವಿರುದ್ಧ ಹಿಂದೂ ವಿರುದ್ಧ ಅಲ್ಲ, ಯಾವ ಧರ್ಮದ ವಿರುದ್ಧವೂ ಈ ಹೋರಾಟ ಅಲ್ಲ. ಇಲ್ಲಿ ಧರ್ಮದ ಮಧ್ಯೆ ನಾವು ಪೂಜೆ ಮಾಡುವುದನ್ನು ನೀವು ಕಡಿತೀರಿ ಅಂತೇಳಿ ಹಿಂದೂ ಮುಸ್ಲಿಮ್ಸಲ್ಲಿ ಒಂದು ಒಡಕು ಮನೋಭಾವ ಬರುವುದರಿಂದ ನೀವು ಪೂಜೆ ಮಾಡುವ ಒಂದು ಗೋವನ್ನ ನೀವು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿದ್ರ ಅದನ್ನ ಕಡಿಲಿಕ್ಕ ತಿನ್ಲಿಕ್ಕ ಎಲ್ಲರೂ ಹೆದರ್ತಾರ. ಆಮೇಲೆ ಕಾನೂನಿನ ಭಯ ಎಲ್ರಿಗೂ ಇರ್ತದ. ಅದಕ್ಕೆ ನೀವೆಲ್ಲ ಈಗ ಹಿಂದೂಗಳು ಸೇರಿ ನಾವೆಲ್ಲ ಮುಸಲ್ಮಾನರು ಸಪೋರ್ಟ್ ಮಾಡ್ತೀವಿ. ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡ್ರಿ ಅಂತ ಕೆಲವೊಂದು ಕಡೆ ಮುಸಲ್ಮಾನ ಹೋರಾಟ ಮಾಡಿದ್ರು ತಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ವಿ. ಈಗ ನಾವು ಆಕಳನ್ನ ಹಿಡ್ಕೊಂಡ್ ಬಂದೀವಿ. ಆಕಳಾಗ್ಲಿ, ಎತ್ತಾಗ್ಲಿ, ಕರುಗಳಾಗ್ಲಿ ಇನ್ಮೇಲೆ ಕಡಿಬಾರ್ದು. ರಾಷ್ಟ್ರೀಯ ಹುಲಿಯನ್ನ ತೆಗಿಬೇಕು. ಯಾಕಂದ್ರೆ ಹುಲಿ ನೋಡಿದ್ರೆ ಭಯ ಇರ್ತದೆ. ಭಯ ಇರೋ ವ್ಯಕ್ತಿಯಿಂದ ನಾವು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡೋಕೆ ಆಗಂಗಿಲ್ಲ. ಅದೆಲ್ಲಿ ಕಾಡ್ನಾಗಿರ್ತದೆ. ನಾವು ಹುಲಿ ಎಲ್ಲಿ ಬರೀ ಮೊಬೈಲೇ ನೋಡಿದಾಗ ನಮ್ಮ ಮುಂದೆ ಇದ್ರಿಗೆ ನೋಡೇ ಇಲ್ಲ. ಗೋವನ್ನ ನಾವು ಮನ್ಯಾಗ ಸಾಕ್ತೀವಿ, ನಮ್ಮ ಎದುರಿಗೆ ತಿರುಗಾಡ್ತಿರ್ತಾವು. ನಾವು ಪ್ರೀತಿಸುವ ವಸ್ತುಗಳನ್ನ ನಾವು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಿದ್ರೆ ನಮಗೂ ಒಂದು ಹೇಳ್ಕೊಳಕ್ ಹೆಮ್ಮೆ ಇರ್ತದೆ. ಹೌದಪ್ಪ, ನಮ್ಮ ರಾಷ್ಟ್ರೀಯ ಪ್ರಾಣಿ ಗೋ ಐತಂತೇಳಿ. ಅದಕ್ಕೆ ಈ ಒಂದು ವಿಷಯದ ಬಗ್ಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಕ್ಕಂಥ ಕುಂದೀಪ್ ಮಹಾರಾಜ್ ಅವರು ಬಂದಿದ್ದಾರೆ. ಅವರು ಕೂಡ ಈ ಒಂದು ವಿಷಯ ಇಟ್ಕೊಂಡು ಅವರು ಕೂಡ ಒಂದು ಎರಡು ಮಾತು ಮಾತಾಡ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಜೈ ಶ್ರೀ ಮಹಾಕಾಲ್. ಎಲ್ಲರಿಗೂ ನಮಸ್ಕಾರ. ಒಳ್ಳೆಯವ್ರಿಗೆ ಒಳ್ಳೇದೇ ಅಲ್ಲಿ. ಮೊಟ್ಟ ಮೊದಲನಾಗಿ ಸರ್ವೋ ಧರ್ಮ ಸಮಭಾವ. ನಾವೊಂದು ಈ ಭಗವ ವಸ್ತ್ರ ಹಾಕೊಂಡಿನಪ್ಪ ಅಂತಂದ್ರೆ ಕೆಲವರಿಗೆ ಅನಿಸ್ತದ ಕಟ್ರ ಹಿಂದೂ ಅಂತಂದು. ಇಲ್ಲಿ ಯಾಕೆ ಕಟ್ರ ಹಿಂದೂ ಅಲ್ಲ, ಕಟ್ರ ಮುಸ್ಲಿಂ ಅಂತ ಯಾವ ಭಾವನೆನೂ ಇಲ್ಲ. ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತೀಯರು ಎಂಬ ಸಿದ್ಧಾಂತ ಜೊತೆಗೆ ಇವತ್ತು ನಾವು ಗೋ ಮಾತೆಯನ್ನ ರಾಷ್ಟ್ರ ಮಾತೆಯನ್ನಾಗಿ ಮಾಡಿ ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನಾಗಿ ಇವತ್ತು ಯಾವುದೇ ಒಂದು ಮನಿ ಒಂದು ಕಟ್ಟಬೇಕಪ್ಪ ಅಂತಂದ್ರೆ ನಾವು ಪಾಯ ಹೊಡಿಬೇಕಾಗ್ತದ. ಯಾವತ್ತು ಪಾಯವನ್ನ ನಾವು ಮಜಬೂತ್ ಮಾಡ್ತೀವಿ ಅವಾಗ ಒಂದು ಮನಿ ನಿಂದ್ರಕ್ ಸಾಧ್ಯ. ಅದೇ ರೀತಿ ಇವತ್ತು ನಾವು ರಾಷ್ಟ್ರ ಮಾತಾ ಆಮೇಲೆ ಮಾಡ್ರಿ. ಮೊದಲು ನಮ್ಮ ಕರ್ನಾಟಕದ ರಾಜ್ಯ ಮಾತನ್ನ ಘೋಷಣೆ ಮಾಡ್ರಿ, ಆಮೇಲೆ ರಾಷ್ಟ್ರ ಮಾತಾ ಆಟೋಮೆಟಿಕ್ ಆಗ್ತದ. ಆದ್ರೆ ಯಾವುದೇ ಸರ್ಕಾರಕ್ಕೆ ನಾವು ಯಾವ್ದು ಸಂಬಂಧ ಇಲ್ಲ. ಯಾವ ಸರ್ಕಾರ ಆದ್ರೂ, ಕಾಂಗ್ರೆಸ್ ಆದ್ರೂ, ಬಿಜೆಪಿ ಆದ್ರೂ, JDS ಆದ್ರೂ, AIMM ಆದ್ರೂ ಕೂಡ ನಾವೆಲ್ಲರೂ ಭಾರತೀಯರು. ಭಾರತೀಯರ ಅರ್ಥ ಏನಪ್ಪಾ ಅಂತಂದ್ರ ನಾವು ಶಾಂತಿ ಸಂಕಲ್ಪದಿಂದ ಬದುಕುವಂತ ಗಾಂಧಿ ಸಿದ್ಧಾಂತವನ್ನು ಹಿಡಿದವರು. ಅದಕ್ಕಾಗಿ ನಾವೆಲ್ಲರೂ ಒಂದೇ ವಿನಂತಿ ಮಾಡ್ತಾ ಇದೀವಿ. ಅನ್ನಕ್ಕಿಂತ ಭಾವನೆಗಿಂತ ನಾವೆಲ್ಲರೂ ಹಿಂದೂ ಮತ್ತು ಮುಸ್ಲಿಂ. ಇವತ್ತು ನನ್ನ ಮುಸ್ಲಿಂ ಸಮಾಜದ ಎಲ್ಲರೂ ಬಂಧುಗಳು ನನಗೆ ರಿಕ್ವೆಸ್ಟ್ ಮಾಡ್ತಾರ, ನೀವು ಒಂದು ಧ್ವನಿ ಎತ್ರಿ, ನೀವು ಗೋಮಾತೆಯನ್ನ ರಾಷ್ಟ್ರ ಮಾತೆಯನ್ನಾಗಿ ಮಾಡಬೇಕು, ನಾವು ಕೂಡ ಬೆಂಬಲ ಇದ್ದೀವಿ ತಂದು ಇವತ್ತು ನನಗೆ ಮುಸ್ಲಿಂ ಬಾಂಧವರು ಕೂಡ ನನಗ ಕಳಕಳಿಯಿಂದ ವಿನಂತಿ ಮಾಡಿದ್ದಕ್ಕಾಗಿ ನಾನು ಕೂಡ ಪುಣೆಯಿಂದ ಇವತ್ತು ಸಾಕಿನ ಪುಣೆ, ಇದು ನನ್ನ ನಾಡು ಕರ್ನಾಟಕದಲ್ಲಿ ಹುಟ್ಟಿನಪ್ಪ ಅಂತಂದ್ರ ನನ್ನ ಕರ್ನಾಟಕ ಜನ ಕೊಟ್ಟರೆ ಪ್ರೀತಿಗೋಸ್ಕರ ನಾವು ಒಂದು ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕೆಂಬ ಸಿದ್ಧಾಂತವನ್ನು ಇಟ್ಟುಕೊಂಡು ಇವತ್ತು ನಮ್ಮ ಶಕ್ತಿ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಡಾಕ್ಟರ್ ಗುರಿಕಾರ್ ಅವರ ಸಾಹೇಬರ ನೇತೃತ್ವದಲ್ಲಿ, ಶಿವಾನಂದ ಯಡಳ್ಳಿ ಅವರ ನೇತೃತ್ವದಲ್ಲಿ ಮತ್ತು ಸಿದ್ಧಾರ್ಥ ಎಲ್ಲರೂ ನಮ್ಮ ಅತಿಯಾದ ಒಂದು ಆತ್ಮೀಯತೆ ಇರತಕ್ಕಂತ ಎಲ್ಲರ ಒಂದು ನೇತೃತ್ವದಲ್ಲಿ ನಾವು ಇವತ್ತು ನಾನು ಬಿಜಾಪುರಕ್ಕೆ ಬಂದಿದ್ದೇನೆ. ಆದ್ರೂ ಕೂಡ ಇವತ್ತು ಎಲ್ಲರೂ ನನಗೆ ಕೆಲವೊಂದು ಜನ ಬೈತಾರೆ, ನೀವೊಬ್ಬ ಡೂಪ್ಲಿಕೇಟ್ ಹಿಂದೂ ಅಂತಂದು.
ನಾವೊಂದು ಮುಸ್ಲಿಂ ಸಮಾಜದವರು ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ನಾ ಧ್ವನಿ ಎತ್ತಾಗ ಇವತ್ತು ನಾನು ನಿಮಗೆ ನೇರ ನುಡಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ನಿಜವಾದ ಹಿಂದೂ ಕಾರ್ಯಕರ್ತರು ಎಲ್ಲಿ ಹೋಗಿರಿ, ನಿಜವಾದ ಮಠಾಧೀಶರು ಎಲ್ಲಿ ಹೋಗಿರಿ, ನಿಜವಾದ ನೀವು ಹಿಂದೂ ಕಾರ್ಯಕರ್ತರಪ್ಪ ತಂದಕ್ಕೆ ನನಗೆ ನೀವು ಧಮಕಿ ಕೊಡ್ತಿರಲ್ಲ, ನಿಮಗೆ ನಾನು ಕೇಳ್ತಾ ಇದ್ದೀನಿ, ಗೋಮಾತ ರಕ್ಷಣೆಗಾಗಿ ನೀವು ಯಾರಾದ್ರೂ ಒಂದರೆ ಗೋಮಾತ ರಾಷ್ಟ್ರ ಮಾತ ಮಾಡಬೇಕಂತಂದ್ರೆ ನೀವು ಧ್ವನಿ ಎತ್ತಿರೇನು? ಎಲ್ಲಿ ನೋಡಿದ್ರೆ ಅಲ್ಲಿ ಬರೀ ಕೋಮವಾದಿಯನ್ನು ಹುಟ್ಟಿಸ್ತೀರಿ ನೀವು ಹಿಂದೂ ಮತ್ತು ಮುಸ್ಲಿಮ. ಅದಕ್ಕಾಗಿ ಇವತ್ತು ಮುಸ್ಲಿಂ ಸಮಾಜದ ಬಂಧುಗಳಿಗೆ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತು ಶಕ್ತಿ ಕುಮಾರ್ ಅವರ ಏನು ಬಳಗೈತಿ ಅವರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದೊಂದು ನಿಮ್ಮ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಇದು ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶವನ್ನ ಅಷ್ಟೇ ಅಲ್ಲ, ಇಡೀ ವಿಶ್ವವನ್ನ ಬೆಚ್ಚಿ ಬೀಳಬೇಕು. ಇವತ್ತು ಬಿಜಾಪುರ ನಾಡಿನಲ್ಲಿ ಸಂತ ಶಿಶುನಾಳ ಶರೀಫರ ನಾಡಿನಲ್ಲಿ ಇವತ್ತು ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಬಿಜಾಪುರನಾಗ ಗೋಮಾತೆಯನ್ನ ರಾಷ್ಟ್ರ ಮಾತವನ್ನ ಮಾಡಬೇಕೆಂದು ನೀವನ್ನ ಧ್ವನಿ ಎತ್ತಿರಿ. ಆ ಧ್ವನಿಗೊಂದು ಬೆಂಬಲನಾಗಿ ಕೂಡ ನಾನು ಬಂದಿದ್ದೇನೆ. ಅದಕ್ಕಾಗಿ ನೀವೆಲ್ಲರೂ ಬದಲಾಗಿ ಆದಷ್ಟು ಮಠಾಧೀಶರು ಕೂಡ ಇದರಲ್ಲಿ ಬರಬೇಕು. ಬರೇ ನಾವು ಯಾವುದೇ ಒಂದು ಭಕ್ತರ ಹತ್ರ ಹೋಗೋದು ದೊಡ್ಡದಲ್ಲ. ಈ ರಾಷ್ಟ್ರ ಮಾತ ಗೋಮಾತ ಇದು ಪ್ರೀತಿ, ಭಾವೈಕ್ಯತೆ, ಏಕತೆ ಅಂದ ಒಂದು ಸಿದ್ಧಾಂತದಿಂದ ಇವತ್ತು ಮುಸ್ಲಿಂ ಸಮಾಜದವ್ರು ನನಗೆ ಅಂತ ಇದ್ದಾರೆ, ಇದು ನಾವು ನಿಮ್ಮ ಭಾವನೆಗೆ ಧಕ್ಕೆ ಮಾಡಿ ನಾವು ಗೋಮಾತವನ್ನ ಕಟ್ ಮಾಡೋದ್ರು ಬೇಡ, ಇದು ರಾಷ್ಟ್ರ ಮಾತವನ್ನಾಗಿ ಮಾಡಿತಂದ್ರೆ ಮುಸ್ಲಿಂ ಬಾಂಧವರು ಹೇಳ್ಯಾರ. ಆ ಒಂದು ಸಿದ್ಧಾಂತಕ್ಕಾಗಿ ನಾನು ಇವತ್ತು ಬಂದಿದ್ದೇನೆ. ಮತ್ತು ಇವತ್ತು ನಾ ಶಕ್ತಿ ಕುಮಾರ್ ಧನ್ಯವಾದ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಗೋಮಾತೆಯನ್ನ ರಾಷ್ಟ್ರ ಮಾತ ಮಾಡಿ ರಾಷ್ಟ್ರ ಪ್ರಾಣಿಯನ್ನಾಗಿ ಮಾಡಿ. ಹುಲಿ ಬೇಡ, ಹುಲಿ ನೋಡಿದ್ರೆ ಭಯ ಇರ್ತದ. ಈ ಗೋಮಾತೆಯನ್ನು ನೋಡಿದ್ರೆ ಪ್ರೀತಿ, ಪ್ರೇಮ, ಭಾವೈಕ್ಯತೆ, ನಾವೆಲ್ಲರೂ ಒಂದು, ಸರ್ವಧರ್ಮ ಸಮಭಾವ ಎಂಬ ಇದು ಮನಸ್ಸಿನಲ್ಲಿ ಹುಟ್ಟುತ್ತದ. ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆದಷ್ಟು ಬೇಗ ಗೋಮಾತವನ್ನು ರಾಷ್ಟ್ರ ಪ್ರಾಣಿ ಮಾಡಿ. ಜೈ ಶ್ರೀ ಮಹಾಕಾಲ್, ಹರ ಹರ ಮಹಾದೇವ್. ದಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನಪ್ಪಾ ಅಂತಂದ್ರೆ ಒಂದು ನಾವು ಮನವಿ ಕೊಡ್ಲಿಕ್ಕೆ ಏನದ, ನಾವೆಲ್ಲ ಸಾಮಾಜಿಕ ಹೋರಾಟಗಾರರು ಏನದ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದಿವಿ. ಕಾರಣ ಇಷ್ಟೇ, ಇಂದಿನ ದಿವಸ ಗೋವನ್ ಏನಪ್ಪಾ ಅಂತಂದ್ರ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡ್ಬೇಕು, ಘೋಷಣೆ ಮಾಡ್ಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇಂದೇನದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಂದಿವಿ. ಬಂಧುಗಳೇ, ನಮ್ಮ ಭಾರತ ದೇಶದ ಇತಿಹಾಸದ ಪುಟವನ್ನು ತಿರುವಿ ನೋಡಿದಾಗ ನಮ್ಮ ಭಾರತ ದೇಶದಲ್ಲಿ ವಾಸಿಸುವಂತ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಜನಾಂಗದವ್ರು ಏನಪ್ಪಾ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಪ್ರಕಾರ ಏನದ ನಾವೆಲ್ಲರೂ ಸಹೋದರರು ಅನ್ನುವಂತ ಒಂದು ಭಾವನೆಯನ್ನು ಇಟ್ಕೊಂಡು ಏನದ ನಾವೇನದ ಜೀವನ ಮಾಡಿಸ್ತಿದ್ದು ನಿಮ್ಮೆಲ್ಲರಿಗೂ ಸಂತೋಷದ ಸುದ್ದಿ. ಬಂಧುಗಳೇ, ಇಂದಿನ ದಿವಸ ಕೆಲವೊಂದು ಕುತಂತ್ರಿ ರಾಜಕಾರಣಿಗಳು, ಕೆಲವೊಂದು ಕುತಂತ್ರಿ ಹಿಂದೂ ನಾಯಕರೆನಿಸ್ಕೊಂಡವರು ಏನಪ್ಪಾ ಅಂತಂದ್ರೆ ಅವ್ರಿಗಲ್ಲೇ ನೈಜವಾದ ಹಿಂದೂ ಅನ್ನ ತಿಳಿಲಾರದೆ ಇವತ್ತಿನ ಭಾರತ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತ ಹೇಳ್ಕರಂತ ಗೋವಿನ ಹೆಸರಿನಲ್ಲಿ ಏನದ ಜಗಳ ಹಚ್ಚಿ ಅನ್ನದ ಸಮಾಜಗಳನ್ನ ಅಶಾಂತಿಯಲ್ಲಿ ಮೂಡ್ಲಿಕ್ಕತ್ತಾರ. ಮತ್ತು ವಿಶೇಷವಾಗಿ ಯಾರೋ ಒಬ್ಬ ಮುತಾಲಿಕ್ ಅಂತೆ, ಯಾರೋ ಒಬ್ಬ ಇನ್ನೊಬ್ಬ ಪುನೀತ್ ಕರಿಯಾಳಿ ಅಂತೆ, ಇವ್ರು ಏನಪ್ಪಾ ಅಂತಂದ್ರೆ ಇವರೆಲ್ಲ ನಕಲಿ ಹಿಂದೂಗಳು. ನೀವೇನಾದ್ರೂ ನಿಜವಾಗಿ ಹಿಂದೂಗಳೇ ಆಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಮುಸಲ್ಮಾನರನ್ನ ಒಕ್ಕಟ್ಟಿಗೆ ಕೂಡಿಸಿ ನಮ್ಮ ದೇಶವನ್ನ ಏನಪ್ಪಾ ಅಂತಂದ್ರೆ ಭದ್ರತೆ, ನಾವೆಲ್ಲರೂ ಒಂದು, ನಮ್ಮ ದೇಶ ಒಂದು ಅನ್ನುವಂತ ಒಂದು ಏನದ ಭಾವನೆಯನ್ನು ಮೂಡಿಸುವಂತ ಕೆಲಸ ಮಾಡ್ರಿ. ನಿಮ್ಮ ಹತ್ರ ಏನಪ್ಪಾ ಅಂತಂದ್ರೆ ತಾಕತ್ತಿತ್ತಂದ್ರೆ ನೀವೇನಪ್ಪಾ ಅಂತಂದ್ರೆ ಎಲ್ಲ ಜನಾಂಗದವ್ರ ಹತ್ರ ಹೋಗ್ರಿ. ಎಲ್ಲಾ ಜನರಲ್ಲಿ ಏನಪ್ಪಾ ಅಂತಂದ್ರೆ ಹಿಂದೂಗಳಂದ್ರೆ ಏನು, ಮುಸಲ್ಮಾನರಂದ್ರೆ ಏನು, ಈ ದೇಶ ಅಂದ್ರೆ ಏನು, ಈ ನಮ್ಮ ಭಾರತ ದೇಶದ ಸಂವಿಧಾನ ಅಂದ್ರೆ ಏನು, ಇದ್ರ ಬಗ್ಗೆ ಏನದ ಎಲ್ಲಾ ತಿಳುವಳಿಕೆ ಹೇಳಿ ನಮ್ಮ ಭಾರತ ದೇಶವನ್ನು ಗಟ್ಟಿಗವನ್ನಾಗಿ ಮಾಡುವಂತ ಒಂದು ಪ್ರಯತ್ನ ಮಾಡ್ರಿ. ನಿಮ್ಮ ಒಂದು ಹೊಲಸ ರಾಜಕೀಯಕ್ಕೋಸ್ಕರ ಗೋವನ್ನ ಹೆಸರು ಹೇಳ್ಕೊಂಡು ನೀವೇನದ ಜಾತಿ ಒಳಗೆ ಏನದ ಇವತ್ತು ಜಗಳ ಹಚ್ಚಕತ್ತೀರಿ. ಇದು ಏನದ ಬಹಳ ಕೆಟ್ಟ ಸಂಪ್ರದಾಯ ಅಂತ ಹೇಳಿಕೆ ನಾವು ಇದು ಮಾಡ್ತೀವಿ. ಮತ್ತು ವಿಶೇಷವಾಗಿ ಬಹಳಷ್ಟು ಜನ ಏನದ ನಮ್ಮ ಒಂದು ಪತ್ರಿಕೆಯಲ್ಲಿ ನೋಡಿದಾಗ ಗೋವನ್ನ ಕೇವಲ ಮುಸಲ್ಮಾನರು ಅಷ್ಟೇ ತಿನ್ನಂಗಿಲ್ಲ, ದೀನ ದಲಿತರು ತಿಂತಾರ, ಕೆಲವೊಂದು ಏನದ ಬುಡಕಟ್ಟು ಜನಾಂಗದವರು ಕೂಡ ತಿಂತಾರ. ಕೇವಲ ಏನದ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಏನು ನೀವು ನಕಲಿ ಹಿಂದೂವಾದಿಗಳಿಗೆ ಇದು ಏನ್ ಕೆಲಸ ಮಾಡಕತ್ತಿರಲ್ಲ, ಇದು ನಿಮಗೆ ನಾಚಿಗೆ ಬರ್ಬೇಕು, ನಾಚಿಗೆ. ಅದಕ್ಕಾಗಿ ಏನದ ಈ ಒಂದಿನ ದಿವಸ ನಾವೆಲ್ಲರೂ ಸಾಮಾಜಿಕ ಹೋರಾಟಗಾರರು ಕೂಡ್ಕೊಂಡು ಈ ಪ್ರಾಣಿಯನ್ನ, ಈ ಆಕಳನ್ನ, ಈ ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡ್ರಿ ನೀವು. ಮತ್ತೇನಪ್ಪಾ ಅಂತಂದ್ರೆ ನಿಮಗೆ ನಿಜವಾದ ಗೌರವ ಸಲ್ತದೆ. ಮತ್ತು ಅದೇ ತೆರನಾಗಿ ನಮ್ಮ ಇತಿಹಾಸವನ್ನು ತೆಗೆದು ನೋಡಿದಾಗ ಏನದ, ಏನಾದ್ರೂ ಇವತ್ತು ಗೋಮಾಂಸ ಹೊರ ದೇಶಗಳಿಗೆ ಏನದ ರಫ್ತು ಆಗ್ತದಪ್ಪ ಅಂತಂದ್ರ ಭಾರತ ದೇಶ 2ನೇ ನಂಬರ್ದಲ್ಲಿದೆ. ಮತ್ತು ಅವು ಏನಪ್ಪಾ ಅಂತಂದ್ರ ರಫ್ತು ಮಾಡುವಂತ ಅವು ಅಂಗಡಿಗಳು ಏನದಾವ, ಏನಪ್ಪಾ ಅಂತಂದ್ರ ಕಂಪ್ನಿಗಳದಾವ, ಅವು ಕಟ್ಟರ್ ಹಿಂದೂವಾದಿಗಳು ಅದಾವ.
ಅದಕ್ಕೇನದ ಕೇಂದ್ರ ಸರ್ಕಾರ ಏನದನ್ನ ಅದನ್ನ ಏನಪ್ಪಾ ಅಂತಂದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಯಾರು ಅದನ್ನ ಮಾಡ್ತಾರ ಮೊದಲು ಗೋಮಾಂಸ ರಫ್ತು ಮಾಡೋದನ್ನ ಅದನ್ನ ನಿಲ್ಲಿಸ್ರಿ. ನಮ್ಮ ಗೋವನ್ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡ್ರಿ. ನಾವ್ ಇಲ್ಲಿ ಭಾರತ ದೇಶದಲ್ಲಿ ಇರುವಂತ ಹಿಂದೂ ಮುಸ್ಲಿಂ ಕ್ರೈಸ್ತಿ ಎಲ್ಲರೂ ಏನದ ಈ ಗೋಮಾತೆಗೆ ಏನದ ನಾವೇನದ ಗೌರವ ಸೂಚಿಸ್ತೀವಿ. ನಮ್ಗೇನದ ಮುಸಲ್ಮಾನರಿಗೆ ಏನದ ಗೋಮಾಂಸ ತಿನ್ಬೇಕಂತ ಎಲ್ಲಿನೂ ಬರ್ದಿಲ್ಲ. ನಾವ್ ಅದನ್ನ ತಿನ್ನೋದು ಬಿಟ್ರೆ ನಾವು ಸಾಯೋದೂ ಇಲ್ಲ. ಇವತ್ತು ಯಾರಿಗಾದ್ರೂ ಭಾವನೆಗಳಿಗೆ ಹಿಂದೂ ಧರ್ಮದ ಅಣ್ಣ ತಮ್ಮಂದರಿಗೆ ಸಹೋದರರಿಗೆ ಅವ್ರಿಗೇನಾದ್ರೂ ಭಾವನೆಗೆ ಧಕ್ಕೆ ಬರ್ತಿತ್ತು ಅಂತಂದ್ರೆ ನಮ್ಮ ಮುಸಲ್ಮಾನ್ ಜನಾಂಗದವ್ರ ಪರವಾಗಿ ಇವತ್ತಿನ ದಿವಸ ನಾ ಏನ್ ಹೇಳ್ಬೇಕಂತ ಇಚ್ಛೆ ಮಾಡ್ತೀನಿ ಅಂದ್ರೆ ನಾವೇನದ ಗೋಮಾಂಸವನ್ನು ತಿನ್ನೋದು ಇವತ್ತಿದ ಬಿಡ್ತೀವಿ. ಆದ್ರೆ ನೀವು ರಾಷ್ಟ್ರೀಯ ಪ್ರಾಣಿಯನ್ನ ಘೋಷಣೆ ಮಾಡಬೇಕು. ತಾಕತ್ತಿದೆಯಾ ನಿಮಗೆ? ಕೇಂದ್ರ ಸರ್ಕಾರದವರಿಗೆ ತಾಕತ್ತಿದೆಯಾ? ನೀವು ಹಿಂದುತ್ವವಾದಿಗಳಿಗೆ ಮೊದಲು ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ತಾಕತ್ತಿತ್ತಂದ್ರೆ ಗೋವನ್ನೇನದ ರಾಷ್ಟ್ರೀಯ ಪ್ರಾಣಿಯನ್ನ ಘೋಷಿಸ್ರಿ. ನಾವೇನದ ಇವತ್ತಿಲಿಂದ ತಿನ್ನಾಕ್ ಬಿಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಗೋವನ್ನ ಯಾರ ಕಡಿಬಾರ್ದತ್ತ ಐತಿ ಅಂತೇಳಿ ಬಹಳಷ್ಟು ಕಾನೂನುಬದ್ಧವಾಗಿ ಮಾತಾಡಿದ್ರು ಕೂಡ ನಮ್ಮ ವಿಜಯಪುರದಲ್ಲಿ ಬಹಳಷ್ಟು ಹಿಂದೂ ಪರ ಸಂಘಟನೆಗಳದಾವ. ಸ್ವಯಂ ಪ್ರೇರಿತ ಹಿಂದೂ ಹುಲಿಗಳದಾರ, ಹಿಂದೂ ನಾಯಕರದಾರ, ಸ್ವಯಂ ಪ್ರೇರಿತವಾಗಿದಾರ. ಅವರ ಬಾಯಲ್ಲಿ ಒಂದು ದಿವಸ ಆದ್ರೂ ಕೂಡ ನಾವು ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡತ್ತೆ ಯಾರು ಅಂದಿಲ್ಲ. ಯಾಕೆ ಅಂದಿಲ್ಲಪ್ಪ ಅಂತಂದ್ರ ಅವ್ರಿಗೆ ಇದು ಅವಶ್ಯಕತೆ ಇಲ್ಲ. ಇದ್ರ ಮೇಲೆ ಇನ್ನೂ ಅವರು ರಾಜಕೀಯ ಮಾಡೋರು. ಎಷ್ಟು ಗೋ ಕಡಿತೀರಿ ಅಷ್ಟ್ರ ಮೇಲೆ ನಾವು ರಾಜಕೀಯ ಮಾಡ್ತೇವೆ ಅಂತಾರ. ಇವನ್ನ ಕಡ್ಕೋತವ್ರಿ, ನಾವು ಬೈಕೋತೋಕಿವಿ, ರಾಜಕೀಯ ಆಗ್ತದ ಅಂತೇಳಿ. ಅದಕ್ಕ ಇವತ್ತು ನಾವು ಬಹಳಷ್ಟು ಕರ್ನಾಟಕದಲ್ಲಿ ಬಹಳಷ್ಟು ಸಂಘಟನೆಗಳದಾವ್, ಬಹಳಷ್ಟು ಹಿಂದೂಪರ ಹೋರಾಟಗಾರದಾರ. ಇವತ್ತು ನಾವು ಬಿಜಾಪುರದಲ್ಲಿ ಪ್ರಗತಿಪರ ಸಂಘಟನೆದವ್ರು ಸೇರಿ ಒಂದು ಗೋವನ್ನ ಹಿಡಿದುಕೊಂಡು ಬಂದು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿದ್ರೆ ನಾವು ಕೂಗೈತಲ್ಲ, ಇದು ಇಡೀ ಕರ್ನಾಟಕ ರಾಜ್ಯ ದೇಶದಲ್ಲಿ ಮುಳುಗಬೇಕು. ಇವತ್ತ ನರೇಂದ್ರ ಮೋದಿ ಅವರು ವಿಶ್ವ ಮಾನವ ಅಂತ ಹೇಳ್ತಾರ. ಕೆಲವೊಬ್ರು ಹೇಳ್ತಾರ, ಹೇಳಿದ್ರು ನಮ್ಮ ಯಡಹಳ್ಳಿ ಅವರು, ನಮ್ಮ ದೇಶದಲ್ಲಿ ಬಹಳಷ್ಟು ಗೋಮಾಂಸ ರಫ್ತು ಆಗುದು ನಮ್ಮ ದೇಶ 2ನೇ ಭಾಗದಲ್ಲಿ ಐತೆ ಅಂತ ಹೇಳಿದ್ರು, 2ನೇ ಸ್ಥಾನದಲ್ಲಿ ಐತೆ ಅಂತ ಹೇಳಿದ್ರು. ಮತ್ತೆ 2ನೇ ಸ್ಥಾನ ಐತೆ, ಸರ್ಕಾರ ಯಾರ್ದೈತ್ರಿ? ಬಿಜೆಪಿನೇ ಐತಿ, ಹಿಂದೂಗಳದೇ ಸರ್ಕಾರ ಐತಿ. ಮತ್ ನಿಮ್ಗೇನ ಮಾಡಕ್ಕಾಗಲ್ಲ, ಕೇಂದ್ರ ಸರ್ಕಾರ ಇರೋದೇ ಮೋದಿ ಅವ್ರದ್ದು. ನಿಮ್ಗೇನು ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿದ್ರ ಎಲ್ಲಿ ಸರ್ಕಾರಕ್ಕೆ ಲಾಸ್ ಆಗ್ತದ ಅಂತೇಳಿ ಅನ್ನೋ ಮನೋಭಾವ ಎಲ್ಲಿ ಕೇಂದ್ರ ಸರ್ಕಾರಕ್ಕೆ ಆಯ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಬಹಳಷ್ಟು ನಾವು ಹೋರಾಟಗಾರರು ಇಲ್ಲಿ ಬಂದೀವಿ. ಇವನ್ನ ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡ್ರಿ ಅಂತೇಳಿ ನಾವು ಘೋಷಣೆ ಮಾಡತ್ತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳತ್ತೀವಿ. ಈ ಒಂದು ಹೋರಾಟ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಯಾರನ್ನ ಗೋವನ್ನ ಪ್ರೀತಿಸ್ತಾರೋ, ನೋಡ್ರಿ ಹೇಳ್ತೀರಿ, ನಾವು ತಾಯಿ ಎದೆ ಹಾಲಿನಿದ್ದಾಗ ನಾವು ಗೋವಿನ ಹಾಲನ್ನ ಮಗುವಿಗೆ ನೀಡ್ತೀವಿ ಅಂತ ಹೇಳ್ತೀರಿ. ನಾವು ಮನೆ ಗೃಹ ಪ್ರವೇಶ ಇದ್ದಾಗ ಗೋವನ್ನ ಮನೆ ಕರ್ಕೊಂಡು ಲಕ್ಷ್ಮಿ ಅಂತ ಕರ್ಕೊಂಡು ಬಂದು ಪೂಜೆ ಮಾಡ್ತೀವಿ ಅಂತ ಹೇಳ್ತೀರಿ. ಮತ್ತ ಅವ್ರ ಏನ್ ಹೇಳ್ತಾರ, ಮುಸಲ್ಮಾನ ಏನ್ ಹೇಳ್ತಾರ, ನೀವು ತಂದು ಸಂತಿಗಳಲ್ಲಿ ತಂದು ಮಾರ್ತೀರಿ, ನಾವು ತಿಂತೇವಿ, ನೀವು ಮಾರುದು ಬಿಡ್ರಿ ನಾವು ತಿನ್ನೋದು ಬಿಡ್ತೇವೆ ಅಂತಾರ. ಈ ಕೆಲವೊಬ್ರು ರೈತರು ಏನ್ ಹೇಳ್ತಾರಪ್ಪ ಅಂತಂದ್ರ, ವಯಸ್ಸಾಗಿರ್ತಾವ್ರಿ, ನಮ್ಗೆ ಸಾಕಾಗಂಗಿಲ್ಲ, ನಾವು ಒಯ್ದು ಮಾರ್ತೇವ್ರಿ ಅಂತ ಹೇಳ್ತಾರ. ಕೆಲವೊಬ್ರಿಗೆ ಹೇಳ್ತೀನಿ, ಯಾರು ಮಾರ್ತಿರ್ತಿರಲ್ಲ, ನಿಮ್ಮ ತಂದೆ ತಾಯಿಗೂ ವಯಸ್ಸಾಗಿರ್ತದ, ಅವ್ರನ್ನು ಎಲ್ಲಿ ಒಯ್ದು ಕಡ್ಯಾಕ್ ಕೊಡ್ತೀರೇನೋ, ಒಯ್ದು ಎಲ್ಲಿ ಮಾರಾಕ್ ಕೊಡ್ತೀರೇನೋ. ಅದಕ್ಕೆ ನಾ ಏನ್ ಹೇಳ್ತೀನಪ್ಪ, ರೈತರಿಗೆ ನಾನು ವಿಶೇಷವಾಗಿ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ವಯಸ್ಸಾದ ಏನು ಆಕಳುಗಳು, ಹಸುಗಳು, ಎತ್ತುಗಳು ಏನಾದ್ರು ಇದ್ರೆ ದಯವಿಟ್ಟು ಅಲ್ಲಿ ನಿಮ್ಮ ಹೊಲದಾಗ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟೇ ಒಂದೇ ಇವತ್ತು ಒಂದ ಬುಟ್ಟಿ ಮೇವು ಹಾಕ್ಲಿಕ್ಕೆ ಸಲಪರಿ ಮೇವಾಗಿ ಅವು ಸಾಕುವಂತ ಕೆಲಸ ಮಾಡ್ರಿ. ದಯವಿಟ್ಟು ತಂದು ಸಂತೆಗಳಲ್ಲಿ ತಂದು, ಬಜಾರ್ಗಳಲ್ಲಿ ತಂದು, ಜನದ ಜಾತ್ರೆಗಳಲ್ಲಿ ತಂದು, ಈ ವಯಸ್ಸಾಗ್ಯದಪ್ಪ ಇವಾಗ ಮಾರೋನು ಕಡ್ಯಾಕ್ ಕೊಡೋಣ ಅಂತೇಳಿ ನೀವು ಕೊಡುವಂತ ಕೆಲಸ ದಯವಿಟ್ಟು ನೀವು ಮಾಡ್ಬೇಡ್ರಿಪ್ಪ ಅಂತೇಳಿ ನಾನು ರೈತರಿಗೆ ವಿನಂತಿ ಮಾಡ್ಕೋತೀನಿ. ಇವತ್ತು ನಾವು ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದು ಈ ಒಂದು ಹೋರಾಟವನ್ನ ಮಾಡ್ಲಕತ್ತೇವೆ. ದಯವಿಟ್ಟು ಈ ಒಂದು ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಮಾಡ್ತೀನಿ. ಪ್ರತಿಯೊಬ್ಬ ಯಾರು ಗೋ ಮೇಲೆ ಪ್ರೀತಿದಾರೋ ಅವ್ರೆಲ್ಲರೂ ಕೂಡ ಇಂತ ಒಂದು ಸಾಮಾಜಿಕ ಹೋರಾಟಗಳನ್ನ ಮಾಡಿ ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿ ದೇಶದಲ್ಲಿ ಆಗುತ್ತಿರತಕ್ಕಂತ ಅಶಾಂತಿಯನ್ನ ನಾವೆಲ್ಲರೂ ತಡೆಯೋಣ ಅಂತೇಳಿ ನಾನು ಇವತ್ತು ಒಂದೆರಡು ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಹಾಗೆ ನಮ್ಮ ಯಡಹಳ್ಳಿಯವರು ಮುಗಿಸೋಣ ಆಯ್ತು. ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಿ ಅಯ್ಯಯ್ಯೋ ಬೇಕೇ ಬೇಕು ಯಾರ ವಿರುದ್ಧ ಹೋರಾಟ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ. ಯಾರ ವಿರುದ್ಧ ಹೋರಾಟ? ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ.
ವಿರುದ್ಧ ಹೋರಾಟ, ಮೋದಿ ವಿರುದ್ಧ ಹೋರಾಟ, ಯಾರ ವಿರುದ್ಧ ಹೋರಾಟ? ಮೋದಿ ವಿರುದ್ಧ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರಕ್ಷಿಸಿ ರಕ್ಷಿಸಿ ಗೋಮಾತೆಯನ್ನ ರಕ್ಷಿಸಿ, ರಕ್ಷಿಸಿ ರಕ್ಷಿಸಿ ಗೋಮಾತೆಯನ್ನ ರಕ್ಷಿಸಿ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.